ಮಚ್ಚ ಒಂದ್ ಮಾತಾಡ್ಲ ಹೇಳ ಮಚ್ಚ. ನಿನ್ನೆ ನನ್ ಕನ್ಸಲ್ಲಿ ಅಮ್ಮ ಬಂದಿದ್ದ. ಹೌದಾ ಮಚ್ಚ? ಕನ್ಸಲ್ಲಿ ಬಂದ್ಬಿಟ್ಟು ನಿನ್ ಟೈಮ್ ಮುಗೀತು, ನೀನ್ ಸಾಯ್ತಾ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳು ಅಂದ. ಮಚ್ಚ ಇನ್ನು ಬದುಕೆ ಇದ್ಯಾ, ನಿನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ಅದಕ್ಕೆ ನನ್ ಕೊನೆ ಆಸೆ ಏನು ಅಂತ ಹೇಳ್ದೆ. ನನ್ ಫ್ರೆಂಡ್ ಯಾನಂದ್ರಗೆ ಯಾವಾಗ ಗರ್ಲ್ ಫ್ರೆಂಡ್ ಸಿಕ್ತಾಳೋ ಅವತ್ತಿನ ಎಷ್ಟು ದಿನ ನಾನ್ ಸತ್ತೋಗ್ತೀನಿ ಅಂತ ಹೇಳ್ದೆ. ಹೌದಾ? ಆಮೇಲೆ ಅದನ್ನ ಹೇಳಿದ್ದೆ ತರ ಮಚ್ಚ, ಅದೇನೋ ಗೊತ್ತಿಲ್ಲ, ಜೀವನದಲ್ಲಿ ಸಾಯದೆಲ್ಲ ಹೋಗಲ್ಲ ಅವ್ರೆ ಅಂದ್ಬಿಟ್ಟು ಹೇಳ್ಬಿಟ್ಟು ಹೋಗ್ಬಿಟ್ಟ. ಹೊಟ್ಟೆ ಎಷ್ಟು ಉರ್ತಾವ್ರೋ ನೋಡಿದ್ರೆ. ಏನ್ ಜೀವನ ಗುರು ನಮ್ದು. ಕಾಲೇಜಿಗೆ ಬಂದ್ರು ಒಂದ್ ಹುಡುಗಿನೂ ಮಾತಾಡ್ಸೋದೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ಒಂದ್ ಎಕ್ಸ್ಟ್ರಾ ಪೆನ್ ಇದ್ರೆ ಕೊಡ್ತೀರಾ? ಹಾ ಇದೇ ತಗೊಳ್ಳಿ. ಥ್ಯಾಂಕ್ ಯು ಅಣ್ಣ. ನೋಡಕ್ಕಾಗ್ದೆ, ನಗಕ್ಕಾಗ್ದೆ, ಅಳಕ್ಕಾಗ್ದೆ, ಬಾಳಕ್ಕಾಗ್ದೆ, ಸಾಯಕ್ಕಾಗ್ದೆ, ಮರಿಯಕ್ಕಾಗ್ದೆ, ನನ್ ಬಾಳ್ಗಷ್ಟ್ ಬೆಂಕಿ ಹಾಕ. ನಮ್ಮನ್ನ ನೋಡ್ಲಿಕ್ ನೀವು ಬಂದಿದ್ದೀರಿ, ನಿಮ್ಮನ್ನ ನೋಡ್ಲಿಕ್ ನಾವು ಬರ್ಬಾರ್ದ? ಬರಾದ್ ಬಂದಿದಿ, ಬಾನೆ ತಿಕ್ಕಿ ಹೋಗ್ಬಿಡು. ಬೇಕು ಅಂತ ಬಂದದಲ್ಲ, ದಾರಿ ತಪ್ಪಿ ಬಂದದ್ದು. ಹೋಗ್ಲಿಕ್ಕೆ ಮನಸ್ಸುಂಟು, ನೀವು ದಾರಿ ಮಾಡಿ ಕೊಡ್ಬೇಕು.